ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಟ್ಯಾನಿಂಗ್ ನ ಯಾವ ತರ ರಿಮೂವ್ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ಶುಗರ್ ಮತ್ತೆ 1 ಸ್ಪೂನ್ ಕರ್ಡ್ ಮೊಸರನ್ನ ತಗೊಂಡಿದ್ದೀನಿ. ಮತ್ತೆ ಇನ್ನೊಂದು ಕಳ್ಳೆ ಹಿಟ್ಟು 1 ಸ್ಪೂನು, ಮತ್ತೆ ಅರಿಶಿನ ಸ್ವಲ್ಪ, ಮತ್ತೆ 2 ಸ್ಪೂನ್ ಅಷ್ಟು ಹಾಲು ತಗೊಂಡಿದ್ದೀನಿ. 2 ಪ್ಯಾಕನ್ನು ನ್ಯಾಚುರಲ್ ಆಗಿ ನೀವು ಟ್ಯಾನ್ನ ರಿಮೂವ್ ಮಾಡ್ಕೋಬಹುದು. ಬನ್ನಿ ಈಗ ಯಾವ ತರ ಅಪ್ಲೈ ಮಾಡ್ಕೊಳೋದಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಫೇಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊ ಬಂದಿದ್ದೀನಿ. ಮತ್ತೆ ಹೇರ್ಸ್ ಎಲ್ಲ ಸ್ವಲ್ಪ ಟೈಮ್ ಮಾಡ್ಕೋಬೇಕು, ಡಿಸ್ಟರ್ಬೆನ್ಸ್ ಆಗ್ಬಾರ್ದಲ್ಲ, ಹಾಗಾಗಿ. ಫ್ರೆಂಡ್ಸ್, ಈಗ ಹೇರ್ ಎಲ್ಲ ಟೈಮ್ ಮಾಡಿದ್ದಾಯ್ತು. ನಾನು 2 ಪ್ಯಾಕ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಈಗ ಅಂದ್ರೆ ಹಾಫ್ ಫೇಸು 1 ಪ್ಯಾಕ್, ಇನ್ನೊಂದು ಹಾಫ್ ಫೇಸ್ಗೆ ಇನ್ನೊಂದು ಪ್ಯಾಕ್ ಹಾಕ್ತಾ ಇದ್ದೀನಿ. ಮೊದಲು ಕಳ್ಳೆ ಹಿಟ್ಟು, ಅರಿಶಿನ ಮತ್ತೆ ಹಾಲಿರೋ ಫೇಸ್ ಪ್ಯಾಕ್ನ 1 ಸೈಡ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಫ್ ಸೈಡ್ ಅಷ್ಟು ನೀವು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರೆ ಅಪ್ವರ್ಡ್ ಡೈರೆಕ್ಷನ್ ಆಗಿ ಅಪ್ಲೈ ಮಾಡ್ಕೋಬೇಕು. ನೀವು ಏನು ಅಪ್ಲೈ ಮಾಡಿದ್ರು ನೆಕ್ ಕೂಡ ಅಪ್ಲೈ ಮಾಡಬೇಕು. ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್? ಮತ್ತೆ ಇನ್ನೊಂದು ಹಾಫ್ ಫೇಸ್ಗೆ ಕಾಫಿ ಪೌಡರ್ ಮತ್ತು ಶುಗರು, ಮೊಸರು 3 ಮಿಕ್ಸ್ ಮಾಡಿದ್ದೀನಿ. ನೀವು ಒಂದ್ಸಲಿ ಅಪ್ಲೈ ಮಾಡಿದ ತಕ್ಷಣ ಟ್ಯಾನ್ ರಿಮೂವ್ ಆಗಲ್ಲ. ಮಂತ್ಲಿ ಟ್ವೈಸ್ ಅಪ್ಲೈ ಮಾಡಬೇಕು. ಯಾವುದೇ ಫೇಸ್ ಪ್ಯಾಕ್ಗಳಲ್ಲಿ ಒಂದೇ ಸಲ ರಿಸಲ್ಟ್ ಬರಲ್ಲ. ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಗ್ಲೋ ಬರುತ್ತೆ, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನಿಮ್ಮ ಮನೆಯಲ್ಲೇ ಈಸಿಯಾಗಿ ಸಿಗೋ ಐಟಮ್ಸ್, ಕಾಫಿ ಪೌಡರ್, ಸಕ್ಕರೆ, ಮೊಸರು, ಹಾಲು, ಕಳ್ಳೆ ಹಿಟ್ಟು ನೋಡಿ, ತುಂಬ ಗ್ಲೋಯಿಂಗ್ ಆಗಿ ಇರುತ್ತೆ ಫೇಸು. ಈ ಪ್ಯಾಕ್ನ 10 ಮಿನಿಟ್ಸ್ ಬಿಡಬೇಕು, ಡ್ರೈ ಆಗಬೇಕು. ಫ್ರೆಂಡ್ಸ್, ಈಗ ಫೇಸ್ ಎಲ್ಲ ಕಂಪ್ಲೀಟ್ ಡ್ರೈ ಆಗಿದೆ, 5 ಮಿನಿಟ್ಸ್ ಆಗಿದೆ. ಈಗ ಬಂದು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ವಾಶ್ ಮಾಡ್ಕೊ ಬಂದಿದ್ದೀನಿ ಕಂಪ್ಲೀಟ್. ನಾನು ಟಿಶ್ಯೂ ಪೇಪರಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಫಸ್ಟ್ ರಿಸಲ್ಟಲ್ಲೇ ಗೊತ್ತಾಗ್ತಿದೆಯಲ್ಲ ಎಷ್ಟು ಕ್ಲೀನಾಗಿ ಹೋಗಿದೆ ಅಂತ. ಟ್ಯಾನಿಂಗ್ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ನ್ಯಾಚುರಲ್ ಆಗಿ ನಿಮ್ಮ ಫೇಸ್ ಟ್ಯಾನಿಂಗ್ನ ಯಾವ ಥರ ರಿಮೂವ್ ಮಾಡ್ಕೋಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್.